ಇದುವರೆಗೂ ನೀರು ಬಿಟ್ಟು ನೀರನ್ನು ಹರಿಲಿಕ್ಕೆ ಬಿಟ್ಟು ಊರೆಲ್ಲ ಒಳ್ಳೆ ಹೊಡೆದ ನಂತರ ಕೋಟೆ ಬಾಗಿಲು ಹಾಕೋತೀನಿ ನನ್ನ ಕತೆ ಆದಂಗೆ ಆಯಿತು ಅಂತ ಜನಾಭಿಪ್ರಾಯ ಮತ್ತು ಎಲ್ಲ ಪ್ರತಿಪಕ್ಷಗಳ ಅಭಿಪ್ರಾಯವಾಗಿದೆ, ರೈತರ ಅಭಿಪ್ರಾಯ, ನಾಗರಿಕರ ಅಭಿಪ್ರಾಯ. ಹಾಗಾಗಿ ಬಿಸಿ ತುಪ್ಪ ಆದಾಗ ಅವ್ರು ಯಾವಾಗ ನುಂಗ್ಲಿಕ್ಕಾಗಲ್ಲ, ನಿರ್ವಹಣೆ ಮಾಡಲಿಕ್ಕಾಗಲ್ಲ ಅಂತ ಸವಾಲು ಬಂದಾಗ ಈ ರೀತಿ ಸರ್ವಪಕ್ಷ ಕರೆಯುವಂಥದ್ದಾಗ್ತಿದೆ. ಹಾಗಾಗಿ ಎಲ್ಲ ಒಂದು ಕಡೆ ಪ್ರತಿಪಕ್ಷಗಳಿಗೆ ಈ ಮುಂಚೆ ಯಾಕೆ ಕರೆದಿಲ್ಲ ಅನ್ನೋಂಥ ಪ್ರಶ್ನೆ ಉದ್ಭವ ಆಗಿದೆ. ಆದರೂ ನಮ್ಮ ಪಕ್ಷಗಳು ಏನು ಇದ್ರ ಬಗ್ಗೆ ನಿರ್ಧಾರ ತಗೊಳ್ತಾರೆ ಕಾದು ನೋಡುವ. ಸರ್ವಪಕ್ಷ ಸಭೆಯಲ್ಲಿ ನಾವು ಭಾಗವಹಿಸ್ತೀವ ಇಲ್ಲ ಅನ್ನೋಂಥದ್ದು ನಮ್ಮ ಪಕ್ಷದ ವರಿಷ್ಠರು ನಿರ್ಧಾರ ಮಾಡುವಂಥದ್ದಾಗಿದೆ. ಸರ್, ಈಗ 5 ವರ್ಷಕ್ಕಿಂತ ಹೆಚ್ಚು ಖಾಲಿ ಸೈಟನ್ನು ಇಟ್ಕೊಂಡ್ರೆ ಸರ್ಕಾರದ ಜಾಸ್ತಿ ತಗೊಳ್ಕೊಳ್ಳುತ್ತೆ. ಇವತ್ತೊಂದು ಘೋಷಣೆ ಮಾಡಿದ್ದಾರೆ. ಏನು ಮುಖ್ಯವಾಗಿ ನಿರ್ಧಾರ ಏನೋ ಒಳ್ಳೆಯದು. ರಾಜ್ಯದಲ್ಲಿ ಈ ಖಾಲಿ ಸೈಟ್ಗಳಿಗೆ ಒಂದು ಕಡೆ ಸರ್ಕಾರ ಖಾಲಿ ಸೈಟ್ಗೆ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಫೀಸನ್ನು ನಿಗದಿ ಮಾಡಿದೆ. ಹೆಚ್ಚು ಕಡಿಮೆ ಪ್ರಾಪರ್ಟಿ ಟ್ಯಾಕ್ಸ್ ಅಷ್ಟೇ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀಯನ್ನು ನಿಗದಿ ಮಾಡಿದ್ದಾರೆ, ಸೆಸ್ಸನ್ನು ನಿಗದಿ ಮಾಡಿದ್ದಾರೆ. ಇದರ ಮೇಲೆ ಯಾರು ಅಲ್ಲಿ ಕಸ ಹಾಕಿದರೆ ಪೆನಾಲ್ಟಿ, ಅಂದರೆ ಯಾರು BBMPಗೆ ಪೆನಾಲ್ಟಿ ಹಾಕಬೇಕಾ, GBA ಮೇಲೆ ಪೆನಾಲ್ಟಿ ಹಾಕಬೇಕಾ, ಅಥವಾ ಸಂಬಂಧಪಟ್ಟ 5 ಕಾರ್ಪೊರೇಷನ್ ಅವ್ರ ಮೇಲೆ ಪೆನಾಲ್ಟಿ ಹಾಕಬೇಕಾ? ಇವಾಗ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟ್ ಯೂಸರ್ ಫೀ ಅಂತ ತಗೊಂಡಾದ್ಮೇಲೆ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಕಾರ್ಪೊರೇಷನ್ ವಿಫಲ ಆಗಿದೆ. ಇವತ್ತು ಖಾಲಿ ಸೈಟ್ ಇದೆ ಅಂತ ಖಾಲಿ ಸೈಟ್ ಅಲ್ಲಿ ಯಾರೋ ತಂದು ಡೆಬ್ರಿಸ್ ಹಾಕ್ತಿದ್ದಾರೆ, ಯಾರೋ ತಂದು ಕಸ ಹಾಕ್ತಿದ್ದಾರೆ. ಅಂದ್ರೆ ಕಸ ನಿರ್ವಹಣೆಯನ್ನು ಮಾಡೋದ್ರಲ್ಲಿ ಈ 5 ಕಾರ್ಪೊರೇಷನ್ ಸಂಪೂರ್ಣವಾಗಿ ವಿಫಲವಾಗಿರುವಂತದ್ದು ಇಲ್ಲಿ ಎದ್ದು ಕಾಣುತ್ತೆ. ಸಾವಿರಾರು ಕೋಟಿ, ಅದೇನು 100 ಕೋಟಿ ಅಲ್ಲ, ಸಾವಿರಾರು ಕೋಟಿ ಹಣವನ್ನ ಕಸ ವಿಲೇವಾರಿಗೆ ಅಂತ ನಿಗದಿಯನ್ನ ಮಾಡಿ ಏನೋ ಬೃಹತ್ ಕಾರದಲ್ಲಿ ನಿರ್ವಹಣೆಯನ್ನು ಮಾಡಲಿಕ್ಕೆ ಬಹಳಷ್ಟು ನಾನು ಏನೇನೋ ಸಾಧನೆ ಮಾಡ್ತೀನಿ ಅಂತ ಹೇಳ್ಕೊಂಡು ಹೋಗಿದ್ದಾರೆ. ಆದರೆ ಇದು ಇವರ ವಿಫಲತೆಗೆ ಯಾರಿಗೂ ಏನು ಎಮ್ಮೆಗೆ ಜ್ವರ ಬಂದ್ರೆ ಎತ್ತಿಗೆ ಜ್ವರ ಬಂದ್ರೆ ಎತ್ತಿಗೆ ಬರೆ ಆಗ್ತದೆ. ನಾನು ಕರೆಕ್ಟಾಗಿ ಹೇಳಿದೆ ಜಗನ್ನಿಂದ ಹೌದಾ? ನಮಗೆ ಇಬ್ಬರು ಮಧ್ಯದಲ್ಲಿ ಓಕೆ, ಈ ರೀತಿ ಪರಿಸ್ಥಿತಿ ಬಂದಿರುವಂಥದ್ದು ಇದಕ್ಕಿಂತ ಕೆಟ್ಟ ಪರಿಸ್ಥಿತಿ. ಯಾಕೆಂದರೆ ಎಲ್ಲ ಒಂದು ಕಡೆ ಸರ್ಕಾರ ಯೂಸರ್ ಫೀ, ಸೆಸ್ಸು ಎಲ್ಲ ಪ್ರಾಪರ್ಟಿ ಟ್ಯಾಕ್ಸ್ ತಗೊಂಡು ನಿರ್ವಹಣೆಯನ್ನು ಮಾಡೋಕ್ಕೆ ವಿಫಲವಾಗಿ ಪೆನಾಲ್ಟಿ ಹಾಕಿ ಕೊಟ್ಟಿರುವಂಥದ್ದು. 5 ವರ್ಷಕ್ಕಿಂತ ಹೆಚ್ಚಿನ ಕಾಲ ಕಟ್ಟಿದ್ದು ಒಂದು ಕಾನೂನು ಮಾಡಿ ಈ ಖಾಲಿ ಸೈಟ್ಗಳನ್ನ ಬಿಟ್ಟಿರೋದು ಸರಿಯಲ್ಲ. ಮನೆಗಳು ಕಟ್ಟಬೇಕು, ಕಟ್ಟುವಂಥದ್ದಾಗಲಿ. ಏನಾಗುತ್ತೆ, ಒಬ್ಬೊಬ್ಬರೇ ತುಂಬ ಸೈಟ್ಗಳು ತೊಗೊಳ್ಳೋಂಥದ್ದು, ಇದೆಲ್ಲ ಎಲ್ಲೊಂದು ಕಡೆ ಕಾನೂನಲ್ಲಿ ತರಬೇಕು. ಈ ಭೂಮಿ ಒಂದು ಮಾರಾಟವಾಗಿ, ಸೈಟ್ಗಳು ಒಂದು ಮಾರಾಟ ಆಗ್ತಿರುವಂಥದ್ದು, ಆರ್ಟಿಫಿಷಿಯಲ್ ಸ್ಕೇರ್ಸಿಟಿ ಕ್ರಿಯೇಟ್ ಆಗ್ತಿರುವಂಥದ್ದು, ಇದೆಲ್ಲವನ್ನು ಗಮನದಲ್ಲಿಟ್ಕೊಂಡು ಯಾವ ರೀತಿ ಕಾನೂನು ತರಬೇಕಾಗಿದೆಯೋ ತನ್ನಿ, ಮತ್ತು ಖಾಲಿ ಸೈಟ್ ಇರೋದನ್ನ ಮನೆ ಕಟ್ಟಬೇಕು ಅಂತ ಕಾನೂನು ತರೋದು ಒಳ್ಳೆ ಬೆಳವಣಿಗೆ ತನ್ನಿ.